ಶಿವಯೋಗಿಯ ವರಕುವರ ಶಿವಯೋಗದ ಶ್ರೀಖರ ಮನುಕುಲದ ಮಂದಾರ ಶ್ರೀ ಮರುಳಶಂಕರ. ಈ ಲೋಕದ ದೃಷ್ಟಿಯಲ್ಲಿ ಅತಿ ಮರುಳ ನೀನು, ಭಗವಂತ ಸೃಷ್ಟಿಯ ಅಪರಿಮಿತ ಕಾಮಧೇನು. ಮಹಾಶ್ರಾವಣ ತ್ರಯೋದಶಿ ಶಿವಯೋಗಿಯ ಶಿಶುವಾಗಿ, ಇಟ್ನಾಳ ಮಠ ಕಾಡಯ್ಯ ಮುರುಗವ್ವರ ಮಗನಾಗಿ, ಅತನಿಯೊಳಗ ಅವತರಿಸಿ ಅರುವಿನ ಕಿರಣ ಸೂಷಿ, ಸಾಧಿಸುತ್ತ ಶಂಕರನಾದೆ ಪ್ರಥಮ ಕಿಂಕರನೆನಿಸಿ. ರುದ್ರವನು ಪಠಿಸಲಿಲ್ಲ, ವಚನ ಪಠನ ಮರೆಯಲಿಲ್ಲ, ಗದ್ದುಗೆಯನ್ನು ಏರಲಿಲ್ಲ, ಗಾದಿಗೊರಗಿ ಕೂಡಲಿಲ್ಲ, ಮೃಷ್ಟಾನ್ನ ಉಣ್ಣಲಿಲ್ಲ, ಜೈಕಾರ ಬಯಸಲಿಲ್ಲ, ಎಲ್ಲ ಎಲ್ಲ ಎಲ್ಲೆ ಮೀರಿ ಎನಿಕೆ ಎಂದೂ ಮಾಡಲಿಲ್ಲ. ಕನಕ ಕಾಂಚನ ಬಟ್ಟೆ ಬಂದುದೆಲ್ಲ ಹಂಚುತ್ತ, ಗಚ್ಚಿನ ಮಠದ ಕಟ್ಟೆಯ ಮೇಲೆ ಶಾಂತ ನಿದ್ರೆ ಅರಸುತ್ತ, ಮಗುವಿನಂತೆ ನಿತ್ಯ ಕರ್ಮ ನಗುವಂದೇ ನಿನ್ನ ಧರ್ಮ, ಸಹಜತೆಯಲ್ಲಿ ಶಿವನಾದ ಚಲವು ಒಲವಿನ ಮರ್ಮ. ರಸಗಂಗೆ ನಿನ್ನ ಹಾಡು, ಶಿವಗಂಗೆ ನಿನ್ನ ಪಾಡು, ಬಿಚ್ಚಿಟ್ಟ ಜೋಳಿಗೆಯ ಬದುಕು ಪವಾಡ ಸದೃಶದ ಗೂಡು. ಶತಮಾನದ ಶತಾಯುಷಿ, ಅನುಭಾವದ ರಸಋಷಿ, ಶತಕೋಟಿ ಶರಣಾರ್ಥಿ ನನ್ನಯ್ಯ ಜಗದಯ್ಯ ಅಥನೀಶ. ಈ ಎಲ್ಲ ಮೇಲಿನ ವಚನದ ವಿಶ್ಲೇಷಣೆಗಳಿಗೆ ಮೂರ್ತಿವೆತ್ತಂತ ಮಹಾಮಹಿಮರು ಅವರೇ ನಮ್ಮ ಅಥನೀಯ ಶ್ರೀ ಮರುಳಶಂಕರ ದೇವರು. ಅಥಣಿ ಶ್ರೀ ಗಚ್ಚಿನ ಮಠದ ಮುರುಗೇಂದ್ರ ಶಿವಯೋಗಿಗಳವರ ಸೇವೆಯೊಳಗೆ ಸರ್ವಸ್ವವನ್ನೂ ಕಂಡಂತ ಶತಮಾನದ ಮಹಾ ಯುಗ ಪುರುಷರು. ನಿತ್ಯ ಗದ್ದುಗೆಯ ಪೂಜೆ, ಊರೆಲ್ಲ ಸುತ್ತಿ ಕಂತಿ ಭಿಕ್ಷೆ ತರುವುದು, ಭಕ್ತರಿಗೆ ದಾಸೋಹ ಮಾಡಿಸುವುದು, ಬಂದ ಭಕ್ತರಿಗೆ ದರ್ಶನ ನೀಡಿ ಆಶೀರ್ವದಿಸುವುದು, ಭಕ್ತಿಯಿಂದ ಕರೆದಂತ ಭಕ್ತನ ಮಹಲಿಗೂ ಸೈ, ಗುಡಿಸಲಿಗೂ ಸೈ, ಮೃಷ್ಟಾನಕ್ಕೂ ಸೈ, ಅಂಬಲಿಗೂ ಸೈ ಎಂದೆನ್ನುತ್ತಾ ಎಲ್ಲರೊಳಗೆ ಒಂದಾಗಿ, ಒಂದೆರಾಗಿ, ಅಂದಾಗಿ, ಚಂದಾಗಿ ಬದುಕಿ ಬಾಳ ಬಯಲಾದಂಥ ಮೌನ ಯೋಗಿ, ಮುಗ್ಧ ಯೋಗಿ ಶ್ರೀ ಮರುಳಶಂಕರ ದೇವರು. ಮೌನ ಯೋಗಿ ಶ್ರೀ ಮರುಳಶಂಕರ ದೇವರುಗಳ ಪೂರ್ವಜರು ಮೂಲತಃ ರಾಯಬಾಗ್ ತಾಲೂಕಿನ ಇಟ್ನಾಳ ಗ್ರಾಮದವರು. ತಂದೆ ಕಾಡಯ್ಯ ಇಟ್ನಾಳ ಮಠ. ಇವರಿಗೆ ಈರುವರು ಇಬ್ಬರು ಪತ್ನಿಯರು. ಮೊದಲ ಪತ್ನಿ ರುದ್ರಾಂಬೆ, ಇವರ ಮಗ ಚನ್ನಬಸಯ್ಯ. ಈ ಚನ್ನಬಸಯ್ಯನನ್ನ ಶ್ರೀ ಕ್ಷೇತ್ರ ಗಚ್ಚಿನ ಮಠಕ್ಕೆ ಮರಿದೇವರು ಅಂತೇಳಿ ಬಿಡ್ಲಾಗ್ತದೆ. ತಾಯಿ ಮಗು ಇವರಿಬ್ಬರು ಅಕಾಲಿಕವಾಗಿ ಮರಣ ಹೊಂತಾರೆ. ಆಗ ಕಾಡಯ್ಯನವರು ಏಕಾಂಗಿ ಆಗ್ತಾರೆ. ಕಾಡಯ್ಯನವರ ಏಕಾಂಗಿತನವನ್ನ ಅರಿತಿರುವಂಥ ಶ್ರೀ ಮುರುಗೇಂದ್ರ ಮಹಾಶಿವಯೋಗಿಗಳು ಹಾಗೂ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಆಲೋಚನೆ ಮಾಡಿ ಗೋಕಾಕದ ಭಕ್ತ ಪರಿವಾರದ ಬಣಜಿಗ ಕಲ್ಯಾಣ ಶೆಟ್ಟಿ ಮನೆತನದ ಮುರುಗಮ್ಮನ ಜೊತೆಗೆ ಕಾಡಯ್ಯನವರನ್ನ ಪುನರ್ ವಿವಾಹ ಜರುಗಿಸ್ತಾರೆ, ಪುನಃ ಮದುವೆ ಮಾಡ್ತಾರೆ. ಭಕ್ತ ಜಂಗಮ ಪರಿವಾರದವರ ಮಧ್ಯದಲ್ಲಿ ವಿವಾಹ ಜರುಗಿಸಿದ್ದು ಒಂದು ಐತಿಹಾಸಿಕ. ದೇವನ ನೆಲೆಯಲ್ಲಿ ಜರುಗಿರುವಂಥ ವಿವಾಹದಿಂದ ಇವರ ವಂಶ ವೃಕ್ಷ ಕವಲು ಒಡಿತದೆ. ಕಾಡಯ್ಯ ಮುರುಗಮ್ಮ ದಂಪತಿಗಳಿಗೆ ಗುರುಪಾದಯ್ಯ, ಗುರುಲಿಂಗಯ್ಯ, ಸಿದ್ದಯ್ಯ, ಚೆನ್ನಯ್ಯ ಅನ್ನುವಂಥ 4 ಜನ ಮಕ್ಕಳು ಜನಿಸ್ತಾರೆ. ಇವರಲ್ಲಿ ಚೆನ್ನಯ್ಯನವರು ಕೊನೆಯ ಶಿಶು ನೋಡ್ರಿ. ಅವರೇ ಪೂಜ್ಯ ಶ್ರೀ ಮರುಳಶಂಕರ ದೇವರು ಮಹಾತ್ಮರು. ಸಮಾಜದ ಸೇವಾ ನೆಲೆಯಲ್ಲಿ ಪ್ರಸಾದಿಯಾಗಿ ಕಾಡಯ್ಯ ಮುರುಗಮ್ಮನವರ ಪುಣ್ಯ ಗರ್ಭದಿಂದ ದಿನಾಂಕ 2/8/1912
ಅಥಣಿ ಒಳಗೆ ಜನಿಸ್ತಾರೆ, ಅಥಣಿಗೆ ಅರ್ಪಿತರಾಗ್ತಾರೆ. ಕಾರಣಿಕ ಪುರುಷ ಶಿಶು ಚೆನ್ನಯ್ಯ 1 ವರ್ಷ ಪರ್ಯಂತ ತಾಯಿಯ ಮಡಿಲಲ್ಲಿ ಅರಳುತ್ತಾನೆ, ಬೆಳಿತಾನೆ. ವಿನೋದ ಲೀಲೆಗಳಿಂದ 5 ವರ್ಷದವರೆಗೆ ಕುಟುಂಬದ ಮನ ಗೆಲ್ತಾನೆ. ಆಗಲೇ ಕಾಡಯ್ಯನವರು ಚನ್ನಬಸವ ಅನ್ನುವಂಥ ಮಗುವನ್ನ ಮಠದ ಅಧಿಪತಿಯಾಗಲು ನೀಡಿರ್ತಾರೆ. ಆ ಮಗು ಅಕಾಲಿಕ ಮರಣದ ನೋವು ಶ್ರೀ ಶಿವಯೋಗಿಗಳಲ್ಲಿ, ಸಿದ್ಧಲಿಂಗ ಮಹಾಸ್ವಾಮೀಜಿಯವರಲ್ಲಿ ನೋವು ಇರ್ತದೆ. ಇಟ್ನಾಳ ಮಠ ಮಣಿತನದ ಇನ್ನೊಂದು ಮಗುವನ್ನ ಶ್ರೀಮಠಕ್ಕೆ ಅರ್ಪಿಸಲು ಮನಸ್ಸು ಮಾಡ್ತಾರೆ. ಆದರೆ ಚೆನ್ನಯ್ಯ ಅನಾರೋಗ್ಯದಿಂದ ಬಳಲ್ತಾ ಇರ್ತಾನೆ. ಈ ವಿಷಯವನ್ನ ತಂದೆ ಕಾಡಯ್ಯನವರು ಶಿವಯೋಗಿಗಳಿಗೆ ತಿಳಿಸ್ತಾರೆ. ಆ ಮಗುವನ್ನ ತರ್ತಾರೆ. ಶಿವಯೋಗಿಗಳು ಆ ಮಗುವಿಗೆ ಪಾದೋದಕ ಪ್ರೋಕ್ಷಣೆ ಮಾಡಿ ಕಲ್ಪ ಭಸ್ಮ ಧರಿಸಿ ಆ ಮಗುವಿಗೆ ಆಶೀರ್ವಾದ ಮಾಡ್ತಾರೆ. ಕೆಲವೇ ಸಮಯದೊಳಗ ಆ ಮಗು ಗುಣಮುಖನಾಗ್ತಾನೆ. ಮುಂದೆ ಕಾಡಯ್ಯನವರು ಶಿವಯೋಗಿಗಳ ಸನ್ನಿಧಿಗೆ ಆ ಬಾಲಯೋಗಿಯನ್ನ ಅರ್ಪಣೆ ಮಾಡ್ತಾರೆ, ಚೆನ್ನಯ್ಯನ. ಅಥಣಿ ಅಂದ್ರೆ ಅದು ಸಾಮಾನ್ಯ ಪಟ್ಟಣವಾಗಿರಲಿಲ್ಲ. ಅಥಣಿ ಅಂದ್ರೆ ಅದು ಅರಿವಿನ ಅಂಗಳ. ಅನೇಕ ಸಾಧಕರ ಸಿದ್ಧರ ಸಾಧನೆಯ ಒಂದು ಕಮ್ಮಟ ಅಥಣಿಯಾಗಿತ್ತು. ಮೋಟಗಿ ಮಠದ ಮುರುಗೇಂದ್ರರಲ್ಲಿ, ಗಚ್ಚಿನ ಮಠದ ಶಿವಯೋಗಿಗಳವರಲ್ಲಿ ಅನೇಕ ಸಾಧಕರು, ಶ್ರೀಗಳು ಆ ಅಪ್ಪಗಳ ಸೇವೆ ಮಾಡುತ್ತಲೇ ತಮ್ಮನ್ನ ತಾವು ರೂಪಿಸಿಕೊಳ್ತಾ ಇದ್ರು. ಇದನ್ನ ಅರಿತಿರುವಂತ ಕಾಡಯ್ಯನವರು ಬಾಲಕ ಚೆನ್ನಯ್ಯನನ್ನ ಶಿವಯೋಗಿಗಳ ಪದತಲಕ್ಕೆ ಅರ್ಪಣೆ ಮಾಡ್ತಾರೆ. ಮುದ್ದು ಮೊಗದ ಚೆನ್ನಯ್ಯ ಗಚ್ಚಿನ ಮಠಕ್ಕೆ ಅರ್ಪಿತನಾಗ್ತಾನೆ. ಬಾಲಕನ ಬದುಕಿನ ದೇಹ ಅರಿತಿರುವಂತ ಗುರುಗಳು ಆ ಬಾಲಕನಿಗೆ ಮರುಳು ಶಂಕರ ಅಂಥೇಳಿ ನಾಮಕರಣ ಮಾಡ್ತಾರೆ. ಇದು ಅಪ್ಪಗಳ ಗುರುಗಳ ಒಂದು ದಿವ್ಯ ನಾಮ. ಇಂದಿನ ಅಥಣಿಯ ಕುಂಬಾರ ಶಾಲೆ ಅಂದ್ರೆ ಬುಧವಾರ ಪೇಟೆಯ ಒಂದು ಗಾವುಟಿ ಶಾಲೆ, ಬಹಳ ಪ್ರಸಿದ್ಧಿ ಪಡೆದಂತ ಶಾಲೆ. ದಿನಾಂಕ 1/6/1918ರಿಂದ 8/3/1923 4ನೇ ವರ್ಗದವರೆಗೆ ವಿದ್ಯಾಭ್ಯಾಸ ಕೈಗೊಳ್ತಾರೆ. ಆ ಶಾಲೆ ಒಳಗೆ ಕನ್ನಡ ಓದು ಬರಹ ಕಲಿತಾರೆ. ಅವರು ಶಿಕ್ಷಣ ಕಲಿತು ವಿದ್ವಾಂಸನಾಗಬೇಕು ಅನ್ನುವಂಥ ಯಾವ ಹಂಬಲ ಅವರಲ್ಲಿ ಇರಲಿಲ್ಲ. ಆದರೆ ಸಂಗೀತದಲ್ಲಿ ಬಹಳ ಆಸಕ್ತಿ ಉಳ್ಳಂಥವರು. ಯೋಗಾಸನದಲ್ಲಂತೂ ಸಾಕಷ್ಟು ಪ್ರವೀಣರವರು. ಸರ್ವ ಯೋಗ ಆಸನಗಳನ್ನು ಮಾಡಿ ತೋರಿಸ್ತಾ ಇದ್ರು. ಇವರ ಸಮಕಾಲೀನರಾಗಿ ಗಚ್ಚಿನ ಮಠದೊಳಗ ನಿಡಸೋಶಿ ಮಠದ ಶ್ರೀ ನಿಜಲಿಂಗೇಶ್ವರರಿದ್ರು, ಶ್ರೀಶೈಲದ ವಾಗೀಶ ಪಂಡಿತಾರಾಧ್ಯರಿದ್ರು, ಚಿತ್ರದುರ್ಗದ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳಿದ್ರು, ಶ್ರೀ ಶಿವಲಿಂಗೇಶ್ವರರು, ಇವರೆಲ್ಲ ಮಠದೊಳಗಿದ್ರು. ಇವರೆಲ್ಲರ ಜೊತೆಗೆ ಮರುಳು ಶಂಕರ ದೇವರು ಕೂಡ ಗಚ್ಚಿನ ಮಠದಲ್ಲಿ ಪಾಠಶಾಲೆಯಲ್ಲಿ ಅಧ್ಯಯನವನ್ನ ಕೈಗೊಳ್ತಾರೆ. ಅವರು ದೇಹಾರೋಗ್ಯವನ್ನ ಕಾಪಾಡುವ ಸಲುವಾಗಿ ಯೋಗಾಭ್ಯಾಸದೊಳಗ ನಿರತರಾದರೆ ಮಾನಸಿಕವಾಗಿ ಸದೃಢರಾಗಲು ಸಂಗೀತವನ್ನ ಆಶ್ರಯಿಸುವ ಸಲುವಾಗಿ ಕನ್ನಡ ನಾಡಿನ ಶ್ರೇಷ್ಠ ಸಾಹಿತಿಗಳಾಗಿರುವಂತಹ ಶ್ರೀಮನ್ ನಿಜಗುಣ ಶಿವಯೋಗಿಗಳ, ಸರ್ಪಭೂಷಣ ಶಿವಯೋಗಿಗಳ, ಇನ್ನು ಅನೇಕ ನಾಡಿನ ಶರಣರ ವಚನಗಳನ್ನ ಕಂಠಪಾಠವಾಗಿಯೇ ಹಾಡುತ್ತಾ ಅವರು ಶಿವಯೋಗಿಗಳಲ್ಲಿ ಬಹಳ ನಿಷ್ಠೆ ಇಟ್ಟು ಶ್ರಮಿಸ್ತಾರೆ, ದುಡಿತಾರೆ. ಪ್ರತಿ ಸೋಮವಾರ ಹಾಗೂ ಶ್ರಾವಣ ಮಾಸದೊಳಗ ಶಿವರಾತ್ರಿ ಇನ್ನಿತರ ಮಹತ್ವದ ದಿನಗಳಲ್ಲಿ ಅಥಣಿಯ ಮುರುಗೇಂದ್ರ ಶಿವಯೋಗಿ ಭಜನಾ ಸಂಘದವರೊಂದಿಗೆ ತಮ್ಮ ಜೀವಿತದ ಕೊನೆಯವರೆಗೂ ಅವರು ಹಾಡ್ತಾ ಇದ್ರು. ಮರುಳ ಶಂಕರರು ಸಂಗೀತ ಶಿವನಾದದ ಅವರು ಶಿವನದಿಯೇ ಆಗಿದ್ರು. ಗಚ್ಚಿನ ಮಠದೊಳಗೆ ಪಶು ಪಕ್ಷಿಗಳು, ಕುದುರೆ, ಎತ್ತುಗಳು, ಹಸುಗಳು ಸಾಕಷ್ಟಿದ್ದವು. ಒಮ್ಮೆ
ಕುದುರೆಗೆ ಕಾಳು ತಿನ್ನಿಸುವಾಗ ಮರುಳಶಂಕರ ದೇವರ ಹೆಬ್ಬೆರಳನ್ನೇ ಆ ಒಂದು ಕುದುರೆ ಕಚ್ಚಿ ಬಿಡ್ತದೆ. ಆ ಬೆರಳು ಊನಾಗ್ತದೆ. ಶರೀರದಲ್ಲಿ ಊನವಾಗಿದ್ದರೆ ಶ್ರೀಮಠಕ್ಕೆ ಅಧಿಪತಿಯಾಗಲು ಅನರ್ಹರು ಅಂಥೇಳಿ ಕೆಲವರು ಆ ಮರುಳಶಂಕರ ದೇವರನ್ನ ದೂರ ಸರಿಸ್ತಾರೆ. ಆದರೆ ಶಿವಯೋಗಿಗಳ ಸೇವೆಗೆ ಬದುಕಿನ ಕರುಳೇ ಹಣ್ಣಾಗಿತ್ತು. ಬೆರಳು ಮುಖ್ಯವಲ್ಲ, ಸೇವೆಯ ಕರುಳು ಮುಖ್ಯ ಅನ್ನುವಂಥ ಭಾವಿಸಿ ತಮ್ಮ ಬದುಕಿನುದ್ದಕ್ಕೂ ಶಿವಯೋಗಿಗಳ ಸೇವೆಗೆ ಸಮರ್ಪಿತರಾಗ್ತಾರೆ. ಯಾವ ಮಠ ಪೀಠಗಳ ಒಡೆಯರಾಗದೆ ಭಕ್ತರ ಹೃದಯ ಸಿಂಹಾಸನದ ಪೀಠಾಧಿಪತಿಗಳಾಗ್ತಾರೆ, ಅಧಿಪತಿಗಳಾಗ್ತಾರೆ. ಬಾಲ್ಯದಿಂದ ಬದುಕಿನ ಅರುಣೋದಯದವರೆಗೆ ಶಿವಯೋಗಿಗಳೇ ಸರ್ವಸ್ವರಾಗ್ತಾರೆ. ಶ್ರೀಗಚ್ಚಿನ ಮಠವೇ ಅರಿವು, ಆಶ್ರಯ, ಅನುಭಾವದ ಮಹಾಮನೆಯಾಯಿತು. ನಿತ್ಯ ಗದ್ದುಗೆ ಪೂಜೆ, ನಿತ್ಯ ಕಂತಿ ಭಿಕ್ಷೆ, ಭಕ್ತರ ದಾಸೋಹ, ಬೆಡಗಿನ ಹಾಡು, ಶಿವಭಜನೆ, ನೆಲದ ನಿಧಿ ಅಂದರೆ ನೀರು ಹೇಳುವುದು, ನಗುನಗುತ್ತಲೇ ಬಾಳು ಸವಿಸಿದ ಮುಕ್ತ ಮನದ ಮುಗ್ಧ ಭಾವದ ಬಂಗಾರ ಅವರೇ ನಮ್ಮ ಮರುಳಶಂಕರ ದೇವರು. ಶ್ರೀ ಮೋಟಿಗೆ ಮಠದ ಅನುಭವ ಮಂಟಪ ನಿರ್ಮಾಣ ಮಾಡುವಂತ ಮುನ್ನ ಜಲಶೋಧನೆ ಮಾಡಿ ನೀರು ಹೇಳ್ತಾರೆ ಅವರೇ. 2016ರಿಂದ ಅಂದು ಆವಿರ್ಭವಿಸಿದ ಆ ಜಲಗಂಗೆ ಇಂದಿಗೂ ಅವ್ಯಾತವಾಗಿ ಹರಿದು ಬರ್ತಾ ಇದ್ದಾಳೆ. ಶ್ರೀಮಠದ ಅಡಿಗಲ್ಲು ಲೋಕಾರ್ಪಣೆ, ಅನೇಕ ಮನೆಗಳ ಲೋಕಾರ್ಪಣೆ, ಸಂಘ ಸಂಸ್ಥೆಗಳ ಶುಭಾರಂಭಗೊಂಡು ಇಂದಿಗೂ ಎಲ್ಲವೂ ಯಶಸ್ವಿಯಾಗಿ ನಡೆದಿರುವಂಥದ್ದು. ಆ ನಿಟ್ಟಿನಲ್ಲಿ ಅವು ಯಶಸ್ಸನ್ನು ಸಹ ಕಂಡಿವೆ. ಉದ್ದಾದ ನಿಲುವಂಗಿ, ತಲೆಯ ಮೇಲೆ ಕಿವಿಟೊಪ್ಪಿಗೆ, ಮುಖದ ತುಂಬ ಮುಗ್ಧ ನಗು, ಜೇಬಿನೊಳಗೆ ಚಿಲ್ಲರೆಯ ಕಾಣಿಕೆ, ಅವುಗಳನ್ನು ಭಕ್ತರಿಗೆ ಹಂಚುತ್ತಾ ಶಿವಯೋಗಿ ಶಿವಯೋಗಿ ಬಸವ ಬಸವ ಎನ್ನುತ್ತಲೇ ತುಂಬು ಸಾರ್ಥಕ 100 ವರ್ಷ ಪವಾಡ ಸದೃಶರಾಗಿ ಬೆಳಗಿದ ಭುವನ ಭಾಗ್ಯ ಮರುಳಶಂಕರ ದೇವರು. ವಿಭೂತಿ ಪುರುಷನ ಜೀವನ ಎಂದೆಂದಿಗೂ ತ್ಯಾಗ ಸೇವೆಯ ಮಕರಂದದಿಂದ ಸುವಾಸನೆಯುಕ್ತವಾಗಿರ್ತದೆ ಅಂಥೇಳಿ ರಮಣರ ವಾಣಿಯಂತೆ ಮರುಳಶಂಕರರು ಮರುಗದ ಮಂದಾರದಂತೆ ಸೇವೆಯ ಸೌಗಂಧ ಭರಿತರಾಗಿ ಬಾಳಿ 27 ಆಗಸ್ಟ್ 2012 ಸೋಮವಾರದಂದು ಉರಿಯುಂಡ ಕರ್ಪೂರದಂತೆ ಉರಿದು ಬಯಲಲ್ಲಿ ಬಯಲಾಗ್ತಾರೆ ಪುಣ್ಯಾತ್ಮರೇ. ಅಂತ ಮರುಳ ಶಂಕರ ದೇವರ ಒಂದು ಚಿಕ್ಕ ಪರಿಚಯವನ್ನ ನಮ್ಮ ಅಥಣಿಯ ಮೋಟಿಗೆ ಮಠದ ಪರಮ ಪೂಜ್ಯರಾಗಿರುವಂಥ ಪ್ರಭು ಚನ್ನಬಸವ ಮಹಾಸ್ವಾಮೀಜಿಯವರು ಬರೆದಂಥ ಒಂದು ಲೇಖನವನ್ನ ಆಧರಿಸಿ ನಾನು ಹೇಳಲು ಬಯಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇಂಥ ಮಹಾಪುರುಷರ ಚರಿತ್ರೆಯನ್ನ ಒಳಗೊಂಡು ಮತ್ತೊಂದು ವಿಡಿಯೋದಲ್ಲಿ ನಾವು ನೀವೆಲ್ಲ ಆಲಿಸೋಣ. ಅಂತ ಶಿವಯೋಗಿಗಳ, ಅಂತ ಮರುಳಶಂಕರ ದೇವರ ಮಹಾನ್ ಸಾಧಕರ, ಯೋಗಿ ಪುರುಷರ ಒಂದು ಕೃಪೆಗೆ ನಾವು ನೀವೆಲ್ಲ ಪಾತ್ರರಾಗೋಣ. ನಮಸ್ಕಾರ.